ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಈ ವಿಡಿಯೋದಲ್ಲಿ ನಾನು ಕಮೆಂಟ್ ಹಾಕಿದರೆ ಮೀನ್ ಡೆವಿಯೇಷನ್ ಫ್ರಮ್ ಮೀಡಿಯನ್ ಬರೋದು BCom ಎಕ್ಸಾಮ್ಗೆ. ಈಗ ಸ್ಟಾಟಿಸ್ಟಿಕ್ಸ್ ಎಕ್ಸಾಮ್ ಅವರಿಗಿರೋದ್ರಿಂದ ಅಲ್ಲಿ ಮೀನ್ ಡೆವಿಯೇಷನ್ ಫ್ರಮ್ ಮೀಡಿಯನ್ನು ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮೀನ್ ಡೆವಿಯೇಷನ್ ಫ್ರಮ್ ಮೀಡಿಯನ್ನು ಮೋಡು, ಬಟ್ ನಾನು ಇಲ್ಲಿ ತೋರಿಸ್ತಾ ಇರೋದು ಮೀಡಿಯನ್ನು, ಯಾಕಂದರೆ ಇದು ಲಾಂಗ್ ಪ್ರೊಸೆಸ್ಸು. ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ತೋರಿಸ್ಬಿಡ್ತೀನಿ ನೋಡಿ ಇಲ್ಲಿ. ಈಗ ಫಸ್ಟು ಅನ್ಗ್ರೂಪ್ಡ್ ಡೇಟಾದು ಫಾರ್ಮುಲಾ ನೋಡಿದರೆ MD ಆಫ್ M is equals to summation of x minus median divided by small n. Okay. The one more is MD of grouped data, that is summation of F into x minus median, M ಅಂದರೆ ಮೀಡಿಯನ್ನು, ಡಿವೈಡ್ ಬೈ ಕ್ಯಾಪಿಟಲ್ N. ಇದ್ರದ್ದು ಕೋಯಿಫಿಷಿಯೆಂಟ್ ನೋಡಬೇಕಂದ್ರೆ, ಕೋಯಿಫಿಷಿಯೆಂಟ್ ಅಂದರೆ ರಿಲೇಟಿವ್ ಮೆಜರ್. ಕೋಯಿಫಿಷಿಯೆಂಟ್ ಆಫ್ ಮೀನ್ ಡೆವಿಯೇಷನ್ ಫ್ರಮ್ ಮೀಡಿಯನ್ ಈಸ್ ಈಕ್ವಲ್ಸ್ ಟು ಮೀನ್ ಡೆವಿಯೇಷನ್ ಫ್ರಮ್ ಮೀಡಿಯನ್ ಅಂದರೆ ಆನ್ಸರ್ ಯಾವುದು ಬಂದಿರುತ್ತಲ್ಲ, ಡಿವೈಡ್ ಬೈ ಮೀಡಿಯನ್. ಓಕೆ, ಇದನ್ನು ಕ್ಯಾಲ್ಕುಲೇಟ್ ಮಾಡಿರ್ತಿರಲ್ಲ, ವಾಟ್ ಎವರ್ ಇಫ್ ದೇ ಆರ್ ಆಸ್ಕಿಂಗ್ ಅಂದರೆ ಕ್ವಶನ್ ಬಂದುಬಿಟ್ಟು ಇಲ್ಲಿ ವಾಟ್ ಈಸ್ ಮೀನ್ ಡೆವಿಯೇಷನ್ ಫ್ರಮ್ ಮೀಡಿಯನ್ ಆರ್ ಕ್ಯಾಲ್ಕುಲೇಟ್ ಮೀನ್ ಡೆವಿಯೇಷನ್ ಫ್ರಮ್ ಮೀಡಿಯನ್ ಆ್ಯಂಡ್ ಇಟ್ಸ್ ಕೋಯಿಫಿಷಿಯೆಂಟ್ ಅಂತ ಕೇಳಿದರೆ ಇದನ್ನು ತಗೊಳ್ತೀವಿ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಇದಕ್ಕೆ. ಓಕೆ, ಮೀನ್ ಡೆವಿಯೇಷನ್ ಫ್ರಮ್ ಮೀಡಿಯನ್ಗೆ ಒಂದು ಎಕ್ಸಾಂಪಲ್ ತಗೊಳ್ತೀನಿ ಇಲ್ಲಿ. ನಿಮ್ಗೆ ಬೇಸಿಕ್ ಬೇಕಿದ್ದರೆ PUC ಫಸ್ಟ್ ಇಯರ್ ಸ್ಟಾಟಿಸ್ಟಿಕ್ಸ್ ರೆಫರ್ ಮಾಡಿದರೆ ಅದರಲ್ಲಿ ಡಿಸ್ಪರ್ಷನ್ನು ತುಂಬ ಕ್ಲಿಯರಾಗಿ ಇದೆ ನಿಮಗೆ. ಅದನ್ನು ಕೂಡ ನೀವು ತೊಗೊಂಡ್ಬಿಟ್ರು ಸಾಕಿಲ್ಲಿ, ಕ್ಯಾಲ್ಕುಲೇಷನ್ ಆರಾಮ್ಸೆ ಮಾಡ್ತೀರಾ ಇಲ್ಲಿ. ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಫೈಂಡ್ ಮೀನ್ ಡೆವಿಯೇಷನ್ ಫ್ರಮ್ ಮೀನ್ ಆಯ್ತಿದು, ಮೀನ್ ಆಯಿತಾ ಇದು. ಓಕೆ, ಮೀನ್ ಡೆವಿಯೇಷನ್ ಫ್ರಮ್ ಮೀಡಿಯನ್ ಫಾರ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಅಂತ ಇದೆ ಇಲ್ಲಿ. ಕಂಪ್ಯೂಟ್ 17th ಎಕ್ಸಾಂಪಲ್ ನೋಡಿ ಎಲ್ಲರೂ. ಕಂಪ್ಯೂಟ್ ಕೋಯಿಫಿಷಿಯೆಂಟ್ ಆಫ್ ಮೀನ್ ಡೆವಿಯೇಷನ್ ಫ್ರಮ್ ಮೀಡಿಯನ್ ಫಾರ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್. ಮಾರ್ಕ್ಸ್ ಬಂದುಬಿಟ್ಟು ಇಲ್ಲಿ ಬಿಲೋ 10, ಬಿಲೋ 20, ಬಿಲೋ 30, ಬಿಲೋ 40 ಆ್ಯಂಡ್ ಬಿಲೋ 50. ನಂಬರ್ ಆಫ್ ಸ್ಟೂಡೆಂಟ್ಸ್ 3, 8, 17, 20, 25. ಬಟ್ ಇದು ಕ್ವಶನ್ ಬಂದುಬಿಟ್ಟು ಎಕ್ಸಾಮಲ್ಲಿ ನಿಮಗೆ ಒಂದು ಕ್ಲಿಯರ್ ಇರುತ್ತೆ ಇಲ್ಲಿ. Here the class interval is 0 to 10, 10 to 20, 20 to 30, 30 to 40, 40 to 50. This is converted. Here it is a below 10, below 20, that is converted to class interval. ಇಲ್ಲಿ ಕ್ಲಾಸ್ ಇಂಟರ್ವಲ್ ಆಗಿ ಕನ್ವರ್ಟ್ ಮಾಡಿದ್ದು ಇದು LCF. ಬಟ್ ಇಲ್ಲಿ ಕೊಡೋದು ನಾನು ನಿಮಗೊಂದು ತೋರಿಸ್ತೀನಿ ನೋಡಿ ಇಲ್ಲಿ. ಇಲ್ಲಿ ಈ ಪ್ರಾಬ್ಲಮ್ನೇ ತೋರಿಸ್ತೀನಿ ನೋಡಿ. ಈ ಪ್ರಾಬ್ಲಮ್ಮು ಕ್ಲಾಸ್ ಇಂಟರ್ವಲ್ ಫಸ್ಟ್ ತಗೊಳ್ತೀವಿ, ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ. ಯೂಶ್ವಲಿ ಡೈರೆಕ್ಟ್ ಕ್ವಶನನ್ನೇ ಎಕ್ಸಾಮಲ್ಲಿ ಕೊಡೋದು. ಈಗ ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿ ಕೊಟ್ಟಾಗ ನೀವೇನು ಮಾಡ್ತೀರಾ, ಇಲ್ಲಿ LCF ಫೈಂಡ್ ಔಟ್ ಮಾಡ್ತೀರಾ. LCF ಹೆಂಗೆ ಫೈಂಡ್ ಔಟ್ ಮಾಡೋದು? ಈಗ ಫಸ್ಟು 3, 5, 9, 3, 5. ಓಕೆ, ಇದು ಕ್ಲಾಸ್ ಇಂಟರ್ವಲ್ ನಿಮಗೆ 0 to 10, 10 to 20, 20 to 30, 30 to 40, 40 to 50. ನಾನು ಇಲ್ಲಿ ತೊಗೊಂಡಿರೋದು ಬರೀ ಎಕ್ಸಾಂಪಲ್ ಅಷ್ಟೇ. ನೀವು ಅದು ಎಕ್ಸಾಂಪಲ್ LCF ಮೊದಲು ಕೊಟ್ಟಿದ್ದಾರೆ ಅಂತ ಅದೆಲ್ಲ ನೋಡ್ಲಿಕ್ಕೆ ಹೋಗಬೇಡಿ. ಇಲ್ಲಿ ನಾನು ತೊಗೊಂಡಿರೋದು ಏನಂತಂದರೆ ನಿಮಗೆ ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿ ಕೊಟ್ಟಿರೋರು. ನಾವು ಇದನ್ನು LCF ಆಗಿ ತೊಗೊಳ್ತೀವಿ. ಮೀಡಿಯನ್ಗೆ ಯಾವಾಗಲೂ LCF ತೊಗೊಳ್ಬೇಕು. 3 + 5 8, 8 + 9
Okay, 17 plus 3, 20 plus 5, 25. Okay, ನೆಕ್ಸ್ಟ್ ಬಂದುಬಿಟ್ಟು ಫಸ್ಟು ಮೀಡಿಯನ್ ಕ್ಲಾಸ್ನ ಫೈಂಡ್ ಔಟ್ ಮಾಡ್ತೀವಿ ನಾವು. ಮೀಡಿಯನ್ ಕ್ಲಾಸ್ ಈಸ್ n by 2. What is n by 2? N is a total is a 25 divided by 2, that's is equals to 12.5. 12.5 where it comes in between 8 and 17, then it is a 20 to 30. The class is 20 to 30. Then median you have to calculate L plus the formula, you already know it, n by 2 minus CF divided by F into C. ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಮೀಡಿಯನ್ ಫಾಲೋ ಮಾಡ್ತೀವಿ ನಾವು. ಎಲ್ ಅಂತಂದ್ರೇನು? ಲೋವರ್ ಲಿಮಿಟು. ಅಂದರೆ ಈಗ 20 to 30 ಇದೆಯಲ್ಲ, 20 to 30ಯಲ್ಲಿ ಲೋವರ್ ಲಿಮಿಟ್ ಏನಿದೆಯಲ್ಲ ಇದು ಎಲ್ ಇದು. ಓಕೆ, ದೆನ್ನು ಇಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ, ಇಲ್ಲಿ 9 ಅಂತಂದರೆ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ಸ್ ಟು 9. 8 ಅಂತಂದರೆ ಪ್ರಿಸೀಡಿಂಗ್ ಕ್ಲಾಸ್ ಇದೆಯಲ್ಲ ಅದು CF. ಸಿ ಅಂತಂದರೆ ವಿಡ್ತ್ ಆಫ್ ದ ಕ್ಲಾಸ್ ಇಂಟರ್ವಲ್. ಓಕೆ, ದೆನ್ ಇಲ್ಲಿ ಬರೆದ್ಬಿಡ್ತೀನಿ ನೋಡಿ ನಾನು. ಎಲ್ ಅಂದರೆ 20 ಪ್ಲಸ್ n by 2 ಅಂದರೆ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿವಿ 12.5 minus 8 CF divided by F is a 9 into C is a 10. Okay, 20 plus 12.5 minus 8 ಎಲ್ಲ ಅದನ್ನು 9 ಇಲ್ಲಿ 17 ಅದು LCF ತೊಗೊಂಡಿದ್ದಾರೆ ಅವರು. 17ನ ಅಲ್ಲಿ ಆ್ಯಕ್ಚುಲಿ ಫ್ರೀಕ್ವೆನ್ಸಿನ ತೊಗೊಳ್ಬೇಕು, ಇಲ್ಲಿ ರಾಂಗ್ ಇದೆ ಇದು. ಡೋಂಟ್ ಸಿ ದ್ಯಾಟ್, ಇದನ್ನು ನೋಡಲಿಕ್ಕೆ ಹೋಗಬೇಡಿ. ಈಗ ನಾನು ಅದನ್ನು ಕಂಪ್ಲೀಟಾಗಿ ಕವರ್ ಮಾಡಿಬಿಡುತ್ತೇನೆ ನೋಡಿ. 20 ಪ್ಲಸ್ ಈಗ 12.5 ಮೈನಸ್ 8. ಓಕೆ, 12.5 ಅಲ್ಲಿ ಈ ಮೈನಸ್ 8 ಮಾಡಿದಾಗ ನಿಮ್ಗೆ ಅಲ್ಲಿ 4.5 ಇಂಟು 10 ಬರುತ್ತೆ. 10 ಡಿವೈಡ್ ಬೈ 9 ಅಂದರೆ 45 ಡಿವೈಡ್ ಬೈ 9 ಆಗುತ್ತೆ. 45 ಡಿವೈಡ್ ಬೈ 9 ಅಂತಂದರೆ ಅದು ಅಲ್ಲಿ 5 ಬರುತ್ತೆ. ದ ಆನ್ಸರ್ ಬಂದುಬಿಟ್ಟು ಇಲ್ಲಿ 25 ಇಸ್ ಅ ಆನ್ಸರ್. ಓಕೆ, 25 ಇಸ್ ಅ ಆನ್ಸರ್, median value, central value of that. Okay, after getting immediately it is a we are calculator MD of M. MD of M, how we are calculating? The here only in this LCF, after LCF X minus F. Mod of X minus F. What is X? X is a midpoint. Midpoint somewhere you have to take it as a midpoint X. You have to take it. That is a 5, 15, 25, 35, 45. Okay. X minus F means that is a X minus median. What is a median? That is a 25 is a median. M is equals to 25. Okay. Then ಇದು ಬೇಡ, ಇಲ್ಲೇ ತೊಗೊಂಡ್ಬಿಡ್ತೀನಿ ನಾನು, ಕೆಳಗಡೆ ತೊಗೊಂಡ್ಬಿಡ್ತೀನಿ ಇದನ್ನು, ನಿಮಗೆ ಸುಮ್ಮನೆ ಕನ್ಫ್ಯೂಷನ್ ಇಲ್ಲಿ. ಮಿಡ್ ಪಾಯಿಂಟ್ ತೊಗೊಳ್ತೀರಾ ಅಲ್ಲಿ, ಇಲ್ಲಿ 5, 25, 35, 45, last 45 is the last. Okay, 515 ಅಲ್ಲ, 15, 25, 35, 45. ಓಕೆ, ಇಲ್ಲಿ X minus M. ಓಕೆ, 5 minus 25 that is a -20 ಆಗುತ್ತೆ ಇಲ್ಲಿ. ಬಟ್ ಮಾಡಿರೋದ್ರಿಂದ ಯಾವ ನೆಗೆಟಿವ್ ವ್ಯಾಲ್ಯೂ ಬರಲ್ಲ, ಇಲ್ಲಿ ಪಾಸಿಟಿವ್ ವ್ಯಾಲ್ಯೂಗೆ ಕನ್ವರ್ಟ್ ಆಗುತ್ತೆ 20. 15 minus 25 ಅಂದಾಗ 10 ಬರುತ್ತಲ್ಲಿ. 5 ಆಯಿತಾ. 15 minus 25 ಅಂದಾಗ ಅಲ್ಲಿ 10 ಬರುತ್ತೆ, -10. -10 ಅಂತಂದರೆ ಇಲ್ಲಿ ಏನಾಗ್ಬಿಡುತ್ತೆ, +10 ಆಗಿಬಿಡುತ್ತೆ. 25 0. ಇಲ್ಲಿ +10, ಇಲ್ಲಿ +20 ಆಗುತ್ತೆ, ಹೌದಾ. ಈಗ ಫ್ರೀಕ್ವೆನ್ಸಿ ಇಂಟು X ಮೈನಸ್ M ತೊಗೊಳ್ತೀರಾ. ಈಗ ಇಲ್ಲಿ
frequency. What is frequency? Frequency is here 35935 35935. ಅದನ್ನು ಫ್ರೀಕ್ವೆನ್ಸಿನ ಇಲ್ಲಿ 35935. ಓಕೆ, ಮಲ್ಟಿಪ್ಲೈ ಮಾಡಿಬಿಟ್ಟು ಇದನ್ನು ಟೋಟಲ್ ತೊಗೊಳ್ತೀರಾ. ಟೋಟಲ್ ತೊಗೊಂಡ್ಬಿಟ್ಟು ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ. ನಾನು ಮತ್ತೆ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ವಿಡಿಯೋ ತುಂಬಾ ಉದ್ದ ಆಗಿಬಿಡುತ್ತೆ. ಇಲ್ಲಿ ಲಾಸ್ಟಿಗೆ ನೀವೇನು ಮಾಡ್ತೀರಾ, ಎಮ್ ಡಿ ಆಫ್ ಎಮ್ ಅಂದಾಗ ಮೀನ್ ಡೆವಿಯೇಷನ್ ಫೈಂಡ್ ಔಟ್ ಮಾಡಂದಾಗ ಇದ್ರ ಟೋಟಲ್ ಬಂದುಬಿಟ್ಟು ಆ ಟೋಟಲ್ನ ಹಾಕ್ತೀವಿ ಇಲ್ಲಿ. ಇಲ್ಲಾಂದರೆ ಕ್ಯಾಲ್ಕುಲೇಟ್ ಮಾಡಿಬಿಡ್ತೀನಿ ಬಿಡಿ. 16 ಇದು 10 × 5 50, 9 0 ಬರುತ್ತೆ, 10 × 3 30, 20 × 5 100. ಓಕೆ ಓಕೆ 100 ಪ್ಲಸ್ ಇದು ಓಕೆ ಟೋಟಲ್ ಈಸ್ 240 0. ಓಕೆ 6 + 5 11, 11 + 3 11 + 3 14, 14 1 + 1 2, 240. ಈಗ ಎಮ್ ಡಿ ಆಫ್ ಎಮ್ ಅಂತಂದಾಗ ಫ್ರೀಕ್ವೆನ್ಸಿ ಇಂಟು ಮೋಡ್ ಆಫ್ ಎಕ್ಸ್ ಮೈನಸ್ ಎಮ್. ಓಕೆ, ದ ಸಮೇಷನ್ ಆಫ್ ಡಿವೈಡ್ ಬೈ ಕ್ಯಾಪಿಟಲ್ ಎನ್, ದ್ಯಾಟ್ ಈಸ್ ಈಕ್ವಲ್ಸ್ ಟು 240. 240 divided by capital N is a 25. Then you have to calculate a 25 and answer you have to calculate. If they ask a coefficient of mean deviation, then that is MD of M, whatever the answer it comes, okay, divided by median you have to calculate. This is a mean deviation from median is a calculation. ಇದು ಕಂಪ್ಲೀಟ್ ಕ್ಯಾಲ್ಕುಲೇಷನ್ನು. ನಿಮ್ಗೆ ಬೇಕಿದ್ದರೆ ನಾನು ಕಮೆಂಟ್ ಹಾಕಿದರೆ ಮೀನ್ ಡೆವಿಯೇಷನ್ ಫ್ರಮ್ ಮೀನು ಮತ್ತು ಮೋಡನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಕಳಿಸ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.